ಹೇಗೆ ಎಂಜಾಯ್ ಮಾಡ್ತಾ ಇದ್ದೀರಾ? ಸೆಲೆಬ್ರೇಷನ್ ಎಲ್ಲ ಮಾಡ್ಕೊಂಡ್ರಿ, ಫ್ಯಾನ್ಸ್ ಎಲ್ಲ ಬಂದಿದ್ರು, ಎಲ್ಲಿ ನೋಡಿದ್ರು ಬೆಂಕಿ ಬೆಂಕಿ ಅನ್ನೋದೇ ಕೇಳಿಸ್ತಾ ಇತ್ತು. ಎಷ್ಟು ಎಂಜಾಯ್ ಮಾಡ್ತಾ ಇದ್ದೀರಾ ಸದ್ಯಕ್ಕೆ ಈ ಕ್ಷಣವನ್ನು? ಈ ಕ್ಷಣ ನಾನು ಆ್ಯಕ್ಚುಲಿ ತುಂಬ ಎಂಜಾಯ್ ಮಾಡ್ತಾ ಇದ್ದೀನಿ. ಯಾಕಂತಂದರೆ ಬೇರೆ ಯಾವುದೋ ಒಂದು ಟಾಪ್ ಹೀರೋಗೆ ಈ ರೀತಿ ಮಾಡೋದನ್ನು ನಾನು ನೋಡಿರ್ತಿದ್ದೆ. ಭಾಳಷ್ಟು ಹೆಸರಿರುವಂಥ ನಾಯಕರಿಗೆ ಇದನ್ನು ಮಾಡೋದನ್ನು ನೋಡಿದ್ದೆ. ಹೀರೋಯಿನ್ಗಳಿಗೆ ಸ್ವಲ್ಪ ಕಡಿಮೆ ಕಂಪ್ಯಾರಿಟಿವ್ಲಿ ಎಲ್ಲ ಜಾಗದಲ್ಲೂ ಈ ರೀತಿ ಆಗುವಂಥದ್ದು. ಅದರಲ್ಲೂ ನನ್ನ ಒಂದು ಲೈಫ್ ಸ್ಟೈಲ್ ಹೇಗಿದೆ, ಸಿನಿಮಾ ಸೀರಿಯಲ್ಲು ಎಷ್ಟು ಬೇಕೋ ಅಷ್ಟೇ, ಯಾವುದ್ರಲ್ಲಿ ಬೇಕೋ ಅದರಲ್ಲಿ ಮಾತ್ರ ಇಂಪಾರ್ಟೆನ್ಸು ಅನ್ನೋ ಥರ ಅಂತ ಇದ್ದಂಥ ಒಂದು ವ್ಯಕ್ತಿಗೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಅಭಿಮಾನಿಗಳು ನನ್ನನ್ನು ಸ್ವೀಕರಿಸ್ಕೊಂಡಿದ್ದು, ನಮ್ಮ ಅಂದರೆ ನನಗೋಸ್ಕರ ನನ್ನ ಫ್ರೆಂಡ್ಸ್ ವರ್ಕ್ ಮಾಡಿರೋವಂಥದ್ದಾಗಿರ್ಬೋದು, ನನಗೋಸ್ಕರ ರಿಲೀಸ್ ಮಾಡಿದಂಥ ಸಾಂಗ್ ಆಗಿರ್ಬೋದು. ಆ ಬೆಂಕಿ ಸಾಂಗ್ ಕೇಳಿನೇ ಅರ್ಧ ನನ್ನ ಎಲಿಮಿನೇಷನ್ ಬೇಜಾರು ಪಟ್ಟಂತ ಹೊಟ್ಟೋಗ್ಬಿಡ್ತು. ಅಷ್ಟು ಚೆನ್ನಾಗಿ ನನ್ನನ್ನು ಜನ ನೋಡಿಕೊಂಡು ಪ್ರೀತಿಸ್ತಾ ಇರಬೇಕಾದ್ರೆ ಟ್ರೋಫಿ ಲೆಕ್ಕ ಮಾಡ್ಕೊಂಡು ಕೂತ್ರೆ ನಂದೇ ತಪ್ಪಾಗತ್ತೆ. ನಾನು ಟ್ರೋಫಿಗೋಸ್ಕರ ಏನು ಬೇಕಾದರೂ ಮಾಡ್ಬೋದಿತ್ತು ಮನೆ ಒಳಗಡೆ. ಬಟ್ ನಾನಾಗಿದ್ದರಿಂದ ಇಷ್ಟು ಜನರ ಪ್ರೀತಿ ನನಗೆ ತಲುಪಿದೆ. ಮನೆ ಮಗಳು ಅಂತ ಒಪ್ಕೊಂಡಿದ್ದಾರೆ, ದೊಡ್ಡ ಮನೆಯ ಅಕ್ಕ ಬಾಂಡ್ ಅಂತ ಹೇಳಿದ್ದಾರೆ. ಸೊ ಇದೆಲ್ಲ ಮಾತುಗಳು ಕೇಳಬೇಕಾದ್ರೆ ಟ್ರೋಫಿ ಗೆದ್ದಷ್ಟೇ ಸಂತೋಷ, ಖುಷಿ ಇದೆ. ನಾನು ಅದನ್ನು ತುಂಬ ಎಂಜಾಯ್ ಮಾಡ್ತಾ ಇದ್ದೀನಿ, ಇನ್ನು ಮುಂದೆ ಕೂಡ ಎಂಜಾಯ್ ಮಾಡ್ತೀನಿ. ಯಾರು ಈ ರೀತಿ ಎಲಿಮಿನೇಟ್ ಆಗಿಲ್ಲ ಅನ್ನೋದು ಕೇಳಿ ಬರ್ತಿದೆ. ಲೈಕ್ ತುಂಬ ನೊಂದ್ಕೊಂಡು ಬರ್ತಿರ್ಬೇಕಿದ್ರೆ ನೀವು ಲೈಕ್ ಕೊನೆ ಕ್ಷಣದಲ್ಲಿ ಎಲ್ಲರೂ ಅವರು ಪಾಸ್ ಕೊಟ್ಟರು, ಎಲ್ಲರೂ ಹೋಗಿ ತನಿಷಾನ ಬಾಯ್ ಹೇಳಿ ಅಂತ ಹೇಳ್ಬಿಟ್ಟು. ಆ ಕ್ಷಣದಲ್ಲಿ ಎಷ್ಟು ನೋವಾಗಿತ್ತು ತನಿಷಾ ಅವ್ರಿಗೆ? ನೀವು ಎಕ್ಸ್ಪೆಕ್ಟ್ ಮಾಡಿದ್ರಾ? ಹೋಪ್ಸ್ ಇತ್ತಾ ನೀವು ಇನ್ನೂ ಅಲ್ಲೇ ಇರ್ತೀರಾ? ಅದರ್ವೈಸ್ ನೀವು ಎಕ್ಸ್ಪೆಕ್ಟೇಷನ್ಸ್ ಇತ್ತಾ ನಾನೇ ಈ ಎಲಿಮಿನೇಷನ್ ಹೋಗ್ಬೋದು? ಇಲ್ಲ, ಖಂಡಿತ ಇಲ್ಲ. ನನಗೇನಾದರೂ ನಾನು ಎಲಿಮಿನೇಟ್ ಆಗ್ತೀನಿ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇದ್ದಿದ್ದರೆ ನಾನು ಅಷ್ಟು ಕಾನ್ಫಿಡೆಂಟಾಗಿ ಇಲ್ಲೇ ಇರ್ತೀನಿ ಅಂತ ಹೇಳ್ತಿರ್ಲಿಲ್ಲ. ತುಕಾಲಿ ಅವ್ರನ್ನ ಕೇಳಿದ್ರು, ಕಾರ್ತಿಕ್ ಅವ್ರನ್ನ ಕೇಳಿದ್ರು, ನಾನು ಇದ್ರೂ ಆಯಿತು ಹೋದರೂ ಆಯಿತು ಅಂತ ಅವರು ಹೇಳಿದ್ರು. ಅಂದರೆ ಅವ್ರಿಗೆ ಚಾನ್ಸಸ್ ಇದೆ ಅನ್ನೋದು ಗೊತ್ತಿತ್ತು. ಬಟ್ ನನಗೆ ಚಾನ್ಸಸ್ಸೇ ಇಲ್ಲ ಅನ್ನೋದ್ರ ಮೇಲೆ ಆ ನಂಬಿಕೆ ನನಗಿತ್ತು. ಯಾಕಂತಂದರೆ ನಾನು ಆಟ ಅಂತ ಬಂದಾಗ ಚೆನ್ನಾಗಿ ಆಡಿದ್ದೀನಿ, ಒಬ್ರ ಹತ್ರ ಮಾತಾಡಬೇಕು ಅಂತ ಬಂದಾಗ ಚೆನ್ನಾಗಿ ಮಾತಾಡಿದ್ದೀನಿ. ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಎಲ್ಲೂ ಬಿಟ್ಕೊಟ್ಟಿಲ್ಲ. ಇಡೀ ದಿನ ಎನರ್ಜೆಟಿಕ್ ಆಗಿದ್ದೀನಿ. ಎಲ್ಲಾದರೂ ಯಾವುದಾದ್ರೂ ಒಂದು ವಿಚಾರಕ್ಕೆ ನಿಂತ್ಕೋಬೇಕು ಅಂದಾಗ ನಾನು ನಿಂತ್ಕೊಂಡಿದ್ದೀನಿ. ನನಗೋಸ್ಕರ ನಾನು ನಿಂತ್ಕೊಂಡಿದ್ದೀನಿ, ಬೇರೆಯವ್ರಿಗೋಸ್ಕರ ಎಲ್ಲಿ ಅವರು ನ್ಯಾಯವಾಗಿದ್ದಾರೆ ಅಂತ ಅನಿಸುತ್ತೋ ಆ ಜಾಗದಲ್ಲಿ ನಾನು ನಿಂತ್ಕೊಂಡಿದ್ದೀನಿ. ಸೊ ಹೀಗಿದ್ದಾಗ ನನಗೆಲ್ಲೂ ನಾನು ಮನೆಯಿಂದ ಹೊರಗೆ ಹೋಗೋದಕ್ಕೆ ಆ ಸಮಯದಲ್ಲಿ ಅರ್ಹಳು ಅಂತ ಅನಿಸ್ಲಿಲ್ಲ. ಸೊ ಅದರಿಂದನೇ ಆ ಕೋಪ, ಬೇಜಾರು ಎಲ್ಲ ಬಂದಿದ್ದು. ಬೇಜಾರು ಅಷ್ಟು ದಿನ ಯಾಕೆ ಅಂತಂದರೆ 3 ತಿಂಗಳಿಂದ ನಾವು ಅಲ್ಲಿರಬೇಕಾದ್ರೆ ಪ್ರತಿಯೊಂದೂ ನಾವು ಏನು ಅನುಭವಿಸ್ತಾ ಇದ್ದೀವಿ, ನೋವಾಗಲಿ, ಖುಷಿ ಆಗಲಿ, ದುಃಖ ಆಗಲಿ, ಬೇಜಾರಾಗಲಿ, ಅಲ್ಲಿರುವಂಥವ್ರ ಜೊತೆ ಆಡುವಂಥ ಜಗಳ ಆಗಿರ್ಬೋದು, ಯಾವ್ಯಾವುದನ್ನು ನಾವು ನಮ್ಮ ಅನುಭವಕ್ಕೆ ಬಂದಿದೆ, ಆ ಅನುಭವದಲ್ಲಿ ಇದ್ದಂಥ ಎಲ್ಲವೂ ಮುಗಿದೋಯ್ತಲ್ಲ, ಇಷ್ಟು ಬೇಗ ಇದು ಮುಗಿಯುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಆ್ಯಂಡ್ ಅದೇ ನಾನು ಸ್ಟೇಜ್ ಮೇಲೂ ಹೇಳಿದ್ದೇನೆ, ಈ ಮನೆಯಿಂದ ಸೊಸೆನ ಹೊರಗಾಗ್ತಾರಲ್ಲ ಆ ಥರದೊಂದು ಫೀಲ್. ಅಂದರೆ ನಾನೇನು ಅಂಥ ತಪ್ಪು ಮಾಡಲಿಲ್ವಲ್ಲ, ಯಾಕೆ ನನ್ನನ್ನು ಹೊರಗಾಗ್ತಿದ್ದೀರಾ ಅನ್ನೋ ಒಂದು ಫೀಲ್ ನನಗೆ ಬಂದಿದ್ದು ಹೌದು. ಅದ್ರ ಜೊತೆಗೆ ಯಾರ್ದು ಮಾತು ನಾವು ಕೇಳಲ್ಲ. ಬಟ್ ಬಿಗ್ ಬಾಸ್ ಧ್ವನಿ ಬಂದ ತಕ್ಷಣ ನಾವು ಅವ್ರ ಮಾತನ್ನು ಚಾಚು ತಪ್ಪದೆ ಪಾಲಿಸ್ತೀವಿ. ಸಣ್ಣ ಪುಟ್ಟ ತಪ್ಪುಗಳು, ರೂಲ್ ಬ್ರೇಕ್ ಮಾಡೋದು, ಆ ಥರದ್ದು ಏನಾದರೂ ಒಂದು ಮಾಡ್ತಿರ್ತೀವಿ ಹೌದು. ಬಟ್ ಮಾತು ಕೇಳೋದು ಅಂತ ಬಂದಾಗ ಒಬ್ಬ ಪ್ರಿನ್ಸಿಪಲ್ ಮಾತು ಕೇಳಿದ ಹಾಗೆ ನಾವು ಅವ್ರು ಹೇಳಿದ್ದಾರೆ, ನಾವು ಅದನ್ನು ಫಾಲೋ ಮಾಡಬೇಕು ಅಂತ ಎಲ್ಲರೂ ಎಷ್ಟೇ ಕೋಪ ಇರಲಿ, ರೋಷ ಇರಲಿ, ಎಂಥದ್ದೇ ಇರಲಿ, ನಾವು ಅವ್ರ ಮಾತನ್ನು ಕೇಳಿ ಫಾಲೋ ಮಾಡ್ತೀವಿ. ಅದು ಇಲ್ಲಿಗೆ ಮುಗಿದು ಹೋಯ್ತಲ್ಲ. ನಮಗೆ ಬೇಜಾರಾದಾಗ ಅವರು ಹುರಿದುಂಬಿಸ್ತಾರೆ, ನಾವು ಕೋಪದಲ್ಲಿದ್ದಾಗ ಬೇರೆ ಏನೋ ಒಂದು ಚಟುವಟಿಕೆ ಕೊಡ್ತಾರೆ, ನಾವು ತುಂಬ ಲೋ ಅಂತ ಅಂದಾಗ ಅವ್ರು ಮಾತಾಡಿ ನಾವು ಇನ್ನೂ ಚೆನ್ನಾಗಿ ಆಡಬೇಕು ಅನ್ನೋ ಒಂದು ನಮ್ಮನ್ನು ಆ್ಯಕ್ಟಿವ್ ಮಾಡ್ತಾರೆ. ಪ್ರತಿಯೊಂದೂ ದೇ ಟು ಕೇರ್. ಆ್ಯಂಡ್ ಹುಷಾರಿಲ್ಲ ಅಂದಾಗ ನಮ್ಮನ್ನು ನೋಡ್ಕೊಂಡಿದ್ದಾರೆ. ಎಲ್ಲವೂ ಇಲ್ಲಿಗೆ ಮುಗ್ದೋಯ್ತಲ್ಲ, ಆ ಕೇರ್ನ ನಾನು ಮಿಸ್ ಮಾಡ್ಕೊಳ್ತೀನಿ. ಸೊ ಆ ಒಂದು ಕ್ಷಣದಲ್ಲಿ ನನಗೆ ಏನೋ ಒಂದು ಸಲ್ಲಬೇಕಾಗಿದ್ದು ನನಗೆ ತಲುಪಲಿಲ್ಲ ಅನ್ನೋ ಒಂದು ಬೇಜಾರು ನನಗೆ ಕಾಡಿತ್ತು. ಇಲ್ಲಿವರೆಗೂ ಯಾರ್ದು ಎಲಿಮಿನೇಷನ್ ತೋರಿಸೇ ಇಲ್ಲ. ಫಸ್ಟ್ ಟೈಮ್ ಪ್ರೋಮೋದಲ್ಲಿ ನಿಮ್ದು ಒಬ್ಬರದೇ ತೋರಿಸಿರೋದು. ಬಿಕಾಸ್ ಆಫ್ ನೀವು ಅಷ್ಟು ಲೈಕ್ ಯಾರ್ಯಾರಿಗೆ ಏನೇನು ಕೊಡಬೇಕೋ ಅದನ್ನೆಲ್ಲವೂ ಕೊಟ್ಟು ಬಂದಿದ್ರಿ. ಅದಕ್ಕೆ ಏನಂದರೆ ಹೋಗ್ತಿದ್ದೀನಿ, ಹೋಗಬೇಕಾದ್ರೆ ನಾನು ಬಾಕಿ ಉಳಿಸ್ಕೊಂಡು ಹೋದರೆ ಯಾವ ನ್ಯಾಯ ಆಗುತ್ತೆ? ನನಗೆ ನಾನು ನ್ಯಾಯ ಸಲ್ಲಿಸ್ದಂಗೆ ಆಗಲ್ಲ. ನಾನು ಅಷ್ಟು ದಿನ ಆ ಮನೆಯಲ್ಲಿ ಹೋರಾಡ್ತಾ ಇದ್ದಿದ್ದು, ಸ್ಟ್ರಗಲ್ ಮಾಡ್ತಾ ಇದ್ದಿದ್ದು, ಮೆಚ್ಕೋತಾ ಇದ್ದಿದ್ದು ನನಗೋಸ್ಕರ, ನಾನು ಏನು ಬೇಕೋ ಅದನ್ನು ಪಡ್ಕೊಳ್ಳೋದಕ್ಕೋಸ್ಕರ. ನಾನು ಪಡ್ಕೋಬೇಕು ಅನ್ನೋದು ನನ್ನ ಕೈಯಲ್ಲಿಲ್ಲ. ಡಿಸಿಷನ್ ಅಟ್ ದ ಎಂಡ್ ಹೌದು ಜನರ ಕೈಯಲ್ಲಿತ್ತು. ಜನರು ಯಾವುದೋ ಒಂದು ಕಾರಣಕ್ಕೆ ನನ್ನನ್ನು ಮೆಚ್ಕೊಂಡಿಲ್ಲ ಅಥವಾ ವೋಟ್ ಮಾಡಲಿಲ್ಲ ಅನ್ನೋ ಒಂದು ವಿಚಾರ ನನ್ನ ತಲೆಯಲ್ಲಿ ಇತ್ತು ಹೌದು. ಬಟ್ ಅಲ್ಲಿದ್ದವ್ರಿಗೆ ನಾನು ಅಲ್ಲೇ ಇದ್ದರೆ ಏನೋ ಒಂದು ಅಲ್ಲೇನೋ ಒಂದು ಮಾತಾಡಿರ್ತಾರೆ, ಅದಕ್ಕೋಗಿ ನಾನು ವಾಪಸ್ ಹೇಳ್ಬೋದು, ಜಗಳ ಮಾಡ್ಬೋದು, ಸಾರ್ಟ್ ಮಾಡ್ಕೋಬೋದು, ಕೂತ್ಕೊಂಡು ಮಾತಾಡ್ಬೋದು, ವಾಟ್ ಎವರ್ ಇಟ್ ಇಸ್. ಅಲ್ಲಿಂದ ಹೊರಟ ಮೇಲೆ ನಾನು ಅವ್ರಿಗೆ ತಲುಪ್ಸೋಕ್ಕಾಗಲ್ಲ. ಇನ್ನು ಆಚೆ ಬಂದಮೇಲೆ ನಾನು 1000 ಮಾತಾಡ್ಬೋದು, ಅದು ಮ್ಯಾಟ್ರ್ ಆಗಲ್ಲ. ಅಲ್ಲಿರೋರಿಗೆ ಅಲ್ಲಿಂದ ತಲುಪಬೇಕಾಗಿತ್ತು, ಅದನ್ನು ನಾನು ತಲುಪಿಸ್ಬಿಟ್ಟು ಬಂದೆ. ಅದಕ್ಕೆ ನನಗೆ ಸಮಾಧಾನ ಇದೆ. ಅವ್ರ ಸಮಾಧಾನ ಕಟ್ಕೊಂಡು ನನಗೇನಾಗಬೇಕಾಗಿಲ್ಲ ಅಂದ್ಕೊಂಡು ಎಲ್ಲನೂ ಹೇಳಿ ಬಂದೆ ನಾನು ಅಷ್ಟೇ.